ನಿತ್ಯಾನಂದಂ. ಇವತ್ತಿನ ಸತ್ಸಂಗ ಅತ್ಯದ್ಭುತವಾಗಿತ್ತು. ಯಾರು ಇವತ್ತಿನ ಸತ್ಸಂಗ ನೋಡಿಲ್ಲ ದಯವಿಟ್ಟು ಖಂಡಿತ ನೋಡಿ. ಇವತ್ತು ಭಗವಾನರು ಸ್ಥಿರತೆಯ ಬಗ್ಗೆ ಮಾತಾಡಿದ್ರು ಮತ್ತು ಸಂಘಟಿತರಾಗಿರೋದ್ರ ಬಗ್ಗೆ ಮಾತಾಡಿದರು. ನೀವು ಸಂಘಟಿತರಾಗಿರೋದು ನಿಮ್ಮನ್ನು ದೇವರನ್ನಾಗಿ ಮಾಡುತ್ತೆ, ನಿಮ್ಮ ಸ್ಥಿರತೆ ನಿಮ್ಮನ್ನು ದೇವರನ್ನಾಗಿ ಮಾಡುತ್ತೆ ಅಂತ ಹೇಳಿದ್ರು. ಮತ್ತು ಇನ್ನೊಂದು ತುಂಬ ಮುಖ್ಯವಾಗಿ ಏನು ಹೇಳಿದ್ರು ಅಂತಂದರೆ, ನಾವು ಯೋಗ ಏನಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು. ಬೆಳಗ್ಗೆ ನಾವು ಎದ್ದಾಗ ನಮ್ಮ ದೇಹ ಇದೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಲಘುವಾಗಿ ತಗೊಳ್ತೀವಿ. ಯೋಗ ಎಲ್ಲ ಮಾಡೋದಿಲ್ಲ. ಯೋಗ ಮಾಡೋದು ತುಂಬ ಮುಖ್ಯ. ಪ್ರತಿದಿನ ಯೋಗ ಮಾಡಿ ಅಂತ ಹೇಳಿದ್ರು. ಇವತ್ತಿನ ಸತ್ಸಂಗ ಮುಗಿಯೋ ಹೊತ್ತಿಗೆ ಸುಮಾರು ಸಾವಿರಾರು ಜನ ಯಾರು ನೋಡ್ತಿದ್ರು ಪ್ರಪಂಚದಾದ್ಯಂತ ಎಲ್ಲರೂ ಸಂಕಲ್ಪ ತಗೊಂಡ್ರು, ಪ್ರತಿದಿನ ಯೋಗ ಮಾಡ್ತೀವಿ ಅಂತ ಹೇಳಿ. ನಾನು ಕೂಡ ಸಂಕಲ್ಪ ತಗೊಂಡೆ. ಇವತ್ತಾಗಲೇ ಯೋಗ ಮಾಡಿ ಮುಗಿಸಿದ್ದೀನಿ. ನಾನು ಯೋಗ ಮಾಡ್ತಿದ್ದೆ, ಆದರೆ ಪ್ರತಿದಿನ ಮಾಡ್ತಿಲ್ಲ, ಆಗಾಗ ತಪ್ಪಿಸ್ತಾ ಇದೆ. ಆದರೆ ಇವತ್ತಿಂದ ಪ್ರತಿದಿನ ಯೋಗ ಮಾಡಬೇಕು ಅನ್ನೋ ಒಂದು ಸಂಕಲ್ಪನ ಮಾಡಿದ್ದೀನಿ. ತುಂಬ ಜನರ ಜೊತೆ ಯೋಗ ಪುಸ್ತಕ ಸ್ವಾಮೀಜಿದೇನಿದೆ PDF ಅದನ್ನು ಹಂಚ್ಕೊಂಡಿದ್ದೀವಿ. ನೀವು ಕೂಡ ಖಂಡಿತ ಯೋಗನ ಮಾಡಬೇಕು ಅನ್ನೋ ಸಂಕಲ್ಪನ ಮಾಡ್ಕೊಳ್ಳಿ. ಎಷ್ಟೋ ಜನ ವಾಟ್ಸಪ್ಪಲ್ಲಿ ಆಗಲೇ ಮೆಸೇಜ್ ಕಳಿಸ್ತಾ ಇದ್ದಾರೆ, ನಾವು ಇವತ್ತಿನ ಯೋಗ ಮಾಡ್ತೀವಿ ಅಂತ ಹೇಳಿಬಿಟ್ಟು. ನಾವು ಯಾರಾದರೂ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಭಗವಾನ್ರಿಗೆ ಏನೂ ಸಿಗಬೇಕಾಗಿಲ್ಲ. ಆದರೆ ಅವರ ಒಂದು ಪ್ರೀತಿ ಏನಿದೆ ನಮ್ಮೆಲ್ಲರ ಮೇಲೆ, ಆ ಒಂದು ಪ್ರೀತಿಯಿಂದಾಗಿ ಅವರು ನಮಗೆ ಇಷ್ಟು ಉತ್ತೇಜನ ಕೊಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಖಂಡಿತ ಯೋಗ ಎಲ್ಲ ಮಾಡಿ ಅಂತ ಹೇಳಿಬಿಟ್ಟು ಖಂಡಿತ ಇವತ್ತಿನ ಸತ್ಸಂಗನ ದಯವಿಟ್ಟು ನೋಡಿ. ತುಂಬಾ ಚೆನ್ನಾಗಿತ್ತು, ತುಂಬಾ ನಿಮಗೆ ಅನುಕೂಲ ಆಗುತ್ತೆ. ನಾನು ಈ ಒಂದು ಒಳ್ಳೆಯ ಸತ್ಸಂಗದ ವಿಚಾರನ ಸ್ವಾಮೀಜಿ ನಮಗೆ ಕೊಟ್ಟಿದ್ದಕ್ಕೆ ಸ್ವಾಮೀಜಿಗೆ ಬಹಳ ಕೃತಜ್ಞತೆಯಲ್ಲಿದ್ದೀನಿ. ಥ್ಯಾಂಕ್ ಯು ಸ್ವಾಮೀಜಿ. ನಿತ್ಯಾನಂದಂ.